ಸ್ನೇಹಿತರೆ, ಇವತ್ತು ನಮ್ಮದು ಮಾರ್ಕೆಟು ಸ್ಥಾಪನೆ ಆಗಿ ಕೆಂಪೇಗೌಡ ಮಾರ್ಕೆಟ್ ಇವತ್ತು ದಾಸನಪುರ ಮಾರ್ಕೆಟ್ ಅಂತ ಆಗಿದೆ. ನಾವು ಯಶವಂತಪುರದಲ್ಲಿ ರೈಲ್ವೆ ಸ್ಟೇಷನಿಂದ ಒಂದು ಮಂಡಿಯಿಂದ ಇವತ್ತು 300 ಮಂಡಿ ಆಗಿದೆ. ಅವತ್ತಿಂದ ಬಂದಂಥ ಇವತ್ತು 60-65 ವರ್ಷ ಆಗಿದೆ ನಮ್ಮ ಮಾರ್ಕೆಟ್ ಸ್ಥಾಪನೆ ಆಗಿದೆ. ಯಶವಂತಪುರದಲ್ಲಿ 16 ಮಂಡಿ ಇದ್ದು ತಿರ್ಗಾ ಮತ್ತೆ ಹಂಗೆ ಚೇಂಜ್ ಆಯ್ತಾ APMCಗೆ ಬಂದು ಯಶವಂತಪುರ APMC ಇವತ್ತು ದಾಸನಪುರಕ್ಕೆ ನೆಲೆ ಆಗಿದೆ. ನಮಗೆ ಅಂದರೆ ಅಂಗಡಿಗಳಿರಲಿಲ್ಲ, ಇವತ್ತು ಸರ್ಕಾರದಿಂದ ಅಂಗಡಿಗಳು ಕಟ್ಟಿ ಇವತ್ತು ಒಬ್ಬ ರೈತರು ಬಂದರೆ ಕೂತ್ಕೊಳ್ಳೋಕ್ಕೆ ಮನೆ ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ಸರ್ಕಾರವೂ ಮಾಡಿದೆ, ಅಧಿಕಾರಿಗಳು ನಮಗೆ ಬೆಂಬಲ ಕೊಟ್ಟು ವರ್ತಕರಿಗೆ ಮತ್ತು ರೈತರುಗಳಿಗೆ ಎಲ್ಲ ಸೇಫ್ಟಿ. ಇಲ್ಲಿ ಇಡೀ ರಾಜ್ಯದಲ್ಲೇ ಇಂಥ ಮಾರ್ಕೆಟು ಒಳ್ಳೆ ಸೇಫ್ಟಿ ಇರ್ತಕ್ಕಂಥ ಮಾರ್ಕೆಟ್ ಎಲ್ಲೂ ಇಲ್ಲ. ಇದೆ, ಸಣ್ಣ ಪುಟ್ಟ ಇದ್ದಾವೆ, ಆದರೆ ಇಷ್ಟು ಒಳ್ಳೆ ಮಾರ್ಕೆಟು ಈ ತಂಗಕ್ಕೆ ಕೂತ್ಕೊಳ್ಳೋಕ್ಕೆ ರೈತರುಗಳಿಗೆ ಏನೇ ಬಂದರೂ ಎಲ್ಲ ಸೌಲಭ್ಯಗಳು ಅಂಗಡಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಮಾಡಿದೆ, ಅಧಿಕಾರಿಗಳು ಮಾಡಿದ್ದಾರೆ. ಇವ್ರು ಯಾರೋ ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ಪಕ್ಷ ಇದ್ದಾವೆ, ಹೋರಾಟಗಾರರು ಎಷ್ಟು ಸಾವಿರಾರವೆ, ಇಲ್ಲಿವರೆಗೂ ನಮ್ಮ ಮೇಲೆ ಯಾರು ದಾಳಿ ಮಾಡಿದಂಥವ್ರು ಒಬ್ಬರೂ ಇಲ್ಲ. ಆಮೇಲೆ ಒಬ್ಬ ರೈತ ಕೂಡ ಒಂದು ಕಂಪ್ಲೇಂಟ್ ಆಗಿಲ್ಲ. ನಮ್ಮ ಇಷ್ಟು ವರ್ಷದಲ್ಲಿ 60-65 ವರ್ಷದಿಂದ ಬಂದಿದ್ದೀವಿ ನಾವು, ಒಬ್ಬ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಇವ್ರು ಯಾರೋ ಮೊನ್ನೆ ಹುಟ್ಟಿರತಕ್ಕಂಥ ಯಾವುದೋ KR ಪಕ್ಷ ಅಂತ ಅದೇನು ನಮ್ಗೆ ಕೇಳೇ ಇರಲಿಲ್ಲ. ಇಲ್ಲಿ ಯಾರೋ ಒಂದು 2-3 ಕಿಡಿಗೇಡಿಗಳು ಸೇರ್ಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಸೇರಿಸ್ಕೊಂಡು ಇಷ್ಟು ಗೊಂದಲ ಮಾಡಿ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಈ ಥರ ಬರೋದು ಬೆಳಿಗ್ಗೆ ಹೊತ್ತು 6 ಗಂಟೆಗೆ 7 ಗಂಟೆಗೆ ಬರೋದು, ಆ ವ್ಯಾಪಾರದಲ್ಲಿ ನೀವು ಕಮಿಷನ್ ತಗೊಂತಾರೇನ್ರಿ, ಇದು ಮಾಡ್ತಾರೇನ್ರಿ, ಹಾಗೆ ಈಗಂತೆ ಕೆಲವರೆಲ್ಲ ವ್ಯಾಪಾರಿಗಳೆಲ್ಲ ಓಡೋಗ್ಬಿಟ್ಟಿದ್ದಾರೆ ಹೆದರ್ಕೊಂಡು, ಯಾಕಪ್ಪ ಬೇಕು ಇವ್ರದ್ದು ಸವಾಸ ಅಂತ. ಮೊನ್ನೆ ಒಂದು 3-4 ದಿವಸ ಮುಂಚೆ ಒಂದು ಹೋರಾಟ ಆಯ್ತು ನಮ್ಮದು, ಅದು ಕಂಪ್ಲೇಂಟ್ ಆಗಿದೆ. ಅವ್ರಿಗೂ ಈ ಎಲ್ಲ ಇಲ್ಲಿ ರೋಲ್ ಕಾಲ್ ಮಾಡೋಕ್ಕೆ ಗೋಸ್ಕರ ಬಂದಿರೋದು ಅವ್ರು ಇಲ್ಲಿ. ಅಂದರೆ ಇಲ್ಲಿ ಯಾರೋ ಒಂದು 3 ಜನ ಸೇರಿಸಿ, ಇಲ್ಲ ರೈತರು ಇಡೀ ರಾಜ್ಯದಿಂದ ಬರ್ತಾರೆ, ಹೊರ ರಾಜ್ಯದಿಂದ ಬರ್ತಾರೆ, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದನೂ ಬರ್ತಾರೆ ರೈತರು. ಯಾಕೆಂದರೆ ಇದು ಒಳ್ಳೆ ಮಾರ್ಕೆಟ್ ಇದೆ, ನಾವು ವ್ಯಾಪಾರ ಮಾಡಿಕೊಟ್ಟು ಒಂದೇ ಉತ್ತಮವಾಗಿ ಒಬ್ಬರಿಗೆ ಒಂದು ಕಂಪ್ಲೇಂಟ್ ನಮ್ಗೆ ಸರ್ಕಾರ ಇದೆ, ಒಂದು ಬೋರ್ಡ್ ಇದೆ, APMC ಇಡೀ ರಾಜ್ಯಕ್ಕೆ ಇದೆ. ಎಲ್ಲ ತೊಂದರೆ ಆದರೆ ಹೋಗಿ ಅವರು ರೈತರು APMCಗೆ ಕಂಪ್ಲೇಂಟ್ ಕೊಡ್ತಾರೆ. ನಮಗೆ ಕಾನೂನಿದೆ, ಅವ್ರಿಗೆ ನಮ್ಮ ಲೈಸೆನ್ಸ್ ರದ್ದು ಮಾಡ್ಬೋದು, ಇಲ್ಲ ಇನ್ನೊಂದು ಪೆನಾಲ್ಟಿ ಹಾಕ್ಬೋದು, ಏನು ಬೇಕಾದ್ರೂ ಅವ್ರಿಗೆ ಸರ್ಕಾರಕ್ಕಿದೆ, ಅಧಿಕಾರಿ ಇದ್ದಾರೆ. ನಮಗೆ ಇದು ಯಾವುದೂ ಇಲ್ಲ. ಇವ್ರು ಯಾರು ಚಿಲ್ಲರೆಗಳು, ಇವರು ಯಾರೋ ಪಕ್ಷ ಅಂತಾರಲ್ಲ, ಚಿಲ್ಲರೆ ಅವರು. ಅವ್ರ ಹೆಸರೇ ಹೇಳ್ಬೇಡ, ಅವ್ರ ಹೆಸರೇ ಹೈಲೈಟ್ ಮಾಡುವಂಥ ಕಥೆನೇ ಇಲ್ಲ. ಎಷ್ಟು ಪಕ್ಷಗಳಿವೆ, ವಾಟಾಳ್ ನಾಗರಾಜ್ ಅವ್ರಿಗಿಂತನಾ ಎಂತೆಂಥದ್ದು ರಾಜ್ಯ ನೆಲ ಜಲಕ್ಕೆಲ್ಲ ಓಡಾಟ ಮಾಡ್ತಾ ಇಲ್ವಾ? ಅದಿದ್ರೆ ತಾಕತ್ತಿರ ಅಲ್ಲೋಗಿ ಮಾಡಲಿ. ಇವರು ಬೆಂಗಳೂರಿಗೆ ಓಡಾಡೋಕ್ಕಾಗ್ತಾಯಿಲ್ಲ, ಗುಂಡಿಗಳಿದೆ, ಹಳ್ಳಿಗಳಿಗೆ ಎಷ್ಟು ತೊಂದರೆ ಇದೆ, ರೈತರಿಗೆ ತೊಂದರೆ ಇದೆ, ಅವ್ರನ್ನ ಕಟ್ಕೊಂಡು ಹೋರಾಟ ಮಾಡಲಿ. ಸರ್ಕಾರದ ಮೇಲೆ ಇವ್ರ ತಾಕತ್ತಿದ್ರೆ ಇಲ್ಲಾಕೆ ಬಂದು ಮಾಡಬೇಕು? ಎಲ್ಲ ಇವ್ರದ್ದೆಲ್ಲ ಸುಮಾರು ಫೋನಲ್ಲಿ ಬರ್ತಾವೆ, ಎಲ್ಲ ಕಡೆ ದಂಧೆ ಮಾಡೋಕೆ ಹೋಗೋದು, ಅಧಿಕಾರಿಗಳನ್ನ ಧುಮಕಿ ಹಾಕೋದು, ಅವ್ರ ರೋಲ್ ಕಾಲ್ ಕೆಲಸ. ಇವರು ಈ ಯಾವುದೋ ಈ ಪಕ್ಷ ಅಂತಾರಲ್ಲ, KR PR ಅದ್ರದ್ದು ಈ ರೋಲ್ ಕಾಲ್ ಪಕ್ಷ ಇವ್ರದ್ದು. ಹಿಂಗಾಗಿ ಮೊನ್ನೆ ನಮ್ಮ ರೈತರುಗಳಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಬಂದು ವ್ಯಾಪಾರಗಳು ರೈತರುಗಳು ಬಂದಾಗ ವ್ಯಾಪಾರಿಗಳೆಲ್ಲ ಓಡೋಗಿದ್ದಾರೆ. ಆ ಸರಕು ಅವತ್ತು ಸುಮಾರು ಲಕ್ಷಾಂತರ ಕೋಟಿ ಗಟ್ಟಲೆ ಲಾಸ್ ನಮಗಿಲ್ಲಿ. ಯಾಕೆ ನಮ್ಗೆ ಅಧಿಕಾರಿ ಇದ್ದಾರೆ. ಆ ಥರ ಏನೋ ನಾವು ಮೋಸ ಮಾಡೋಕೆ ಹೋದರೆ ತೂಕ ಮೋಸ. ಆಮೇಲೆ ಇಲ್ಲಿ ಫುಟ್ಪಾತ್ ಮೇಲೆ ಈ ಥರ ಅವ್ರು ಯಾರ್ರೀ ನಮಗೆ ರೂಲ್ಸ್ ಅವ್ರು ಕೇಳೋಕ್ಕೆ? ನಮ್ಮ ಅಂಗಡಿ ಇದೆ, ನಾವು ಬಾಡಿಗೆ ಕಟ್ತೀವಿ, ಸ್ವಂತಕ್ಕೂ ತಗೊಂಡಿದ್ದಾರೆ. ಸರ್ಕಾರ ನಮಗೇನು ಫ್ರೀ ಕೊಟ್ಟಿಲ್ಲ, ವರ್ತಕರಿಗೆ ಫ್ರೀ ಕೊಟ್ಟಿಲ್ಲ. ವಾರ ಸೆಸ್ ಕಟ್ತೀವಿ, ಸಾವಿರಾರು ಗಟ್ಟಲೆ ಒಂದೊಂದು ಅಂಗಡಿಗೆ. ತಿಂಗಳು ವಾರಕ್ಕೆ ಕಮ್ಮಿ ಅಂದರೆ 5-6 ಲಕ್ಷ ಮೇಲೆ ದುಡ್ಡು ವರ್ತಕರ ಕಡೆಯಿಂದ ಸೆಸ್ ಬರ್ತದೆ. ಧರ್ಮಕ್ಕೆ ಯಾರೂ ಕೊಟ್ಟಿಲ್ಲ. ಅಂಥದ್ರಲ್ಲಿ ಇವ್ರು ಯಾರು ನಮಗೆ ಕಟ್ಟಿಸೋಕ್ಕೆ? ಇವ್ರ ಹತ್ರ ದೂರ ಯಾರು ಕೊಟ್ಟಿದ್ದಾರೆ? ನಾವು ಉಂಟು, ರೈತರು ಉಂಟು. ರೈತರಿಗೆ ಒಂದು ಚೂರು ತೊಂದರೆ ಆದರೆ ಇವತ್ತು ಎಲ್ಲ ಮೀಡಿಯಾ ಇದೆ. ನಿಮ್ಮಂತ ಸಾವಿರಾರು ಮೀಡಿಯಾಗಳಿದ್ದಾವೆ. ಇವತ್ತು ಸಾವಿರಾರು ಹೋರಾಟಗಾರರಿದ್ದಾರೆ. ಬಿಡ್ತೀರಾ? ಮೋಸ ನಡೀತದೆ ಅಂದರೆ ಸಣ್ಣದು ಹಿಡಿದು ಕಟ್ಟಾಗ್ತಾ ಇದ್ದೀರಾ. ಸಂತೋಷ ಅದ್ರ ಬಗ್ಗೆಲಿ. ಅಂಥದ್ರಲ್ಲಿ ನಾವು ಮೋಸ ಮಾಡ್ಕೊಂಡ್ರೆ ಒಬ್ಬ ರೈತ ಬೆಳೆದ್ಬಿಟ್ಟು ಕಷ್ಟಪಟ್ಟು ಅವನು ಬಂದ್ಬಿಟ್ಟು ಮೋಸ ಮಾಡ್ಕೊಂಡು ಹೋಗೋಕ್ಕೆ ಹುಚ್ಚನ ಅವನು? ಯಾರದ್ರ ಇದು ಈ ಥರ ಮಾಡ್ತೀರಾ? ಇದು ಸುಳುವು. ಸದ್ಯಕ್ಕೆ ಸಣ್ಣಗೆ ಹಿಡಿಯೋಕ್ಕೆ ಅದನ್ನ ಏನು ಮಾಡ್ತಾರೆ, ಅದನ್ನ ಸುದ್ದಿ ಮಾಡ್ಕೊಂಡು ಆಮೇಲೆ ನಾವೇನೋ ಡೌನ್ ಆದ್ರೆ ಆಮೇಲೆ ಹಿಡಿತಾರೆ. ಪ್ರತಿಯೊಂದು ಕಥೆನೂ ಹಿಂಗೇನೆ. ಅದೇನೋ ಸಣ್ಣ ಮೀನು ಹಾಕ್ಬಿಟ್ಟು ದೊಡ್ಡ ಮೀನು ಹಿಡಿತಾರಲ್ಲ, ಸಣ್ಣದಾಗ ಯಾರೋ ಚಿಲ್ಲರೆ ಬಂದವ್ರೆ, ಆಮೇಲೆ ಅದನ್ನ ಜುಟ್ಟು ಹಿಡಿಯೋಕ್ಕೆ ನಮ್ಮನ್ನ
ಇಲ್ಲಿ ನಾವು ಒಂದು 310 320 ಮಂಡಿ ಇದೆ. ಅದರಲ್ಲಿ 5-6 ಜನ ಒಂದೊಂದು ಅಂಗಡಿ ಕೆಲಸ ಮಾಡ್ತಾರೆ, 10-6 ಜನ ರೈತರು ಬರ್ತಾರೆ. ಇಲ್ಲಿವರೆಗೂ ಇಷ್ಟರಲ್ಲೇ ನಮ್ದು ಏನು ತೊಂದರೆ ಇಲ್ಲ, ಕಂಪ್ಲೇಂಟ್ ಇಲ್ಲ. ಇವ್ರು ಯಾರು ನಮಗೆ ಅವಶ್ಯಕತೆ ಇಲ್ಲ. ನಮ್ಗೆ ಸರ್ಕಾರ ಇದೆ, ಇಲಾಖೆ ಇದೆ, ದೊಡ್ಡದು ಬೋಲ್ಡ್ ಇದೆ ನಮ್ಗೆ ರೈತರಿಗೆ. ಇದು ಒಳ್ಳೆ ಯಾವ್ದು ಲಾಸ್ ಆಗೋವಂಥ ಬೋಲ್ಡ್ ಅಲ್ಲ ನಮ್ಮದು. APMC ಅಂದರೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಹಿಂದೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸರ್ಕಾರದ ದುಡ್ಡಿಲ್ಲ, ನಮ್ಮ ಬೋರ್ಡಲ್ಲಿ ದುಡ್ಡು ತಗೊಂಡು ಪೊಲೀಸ್ನವರಿಗೆ ಸಂಬಳ ಕೊಟ್ಟರು. ಇತಿಹಾಸ ಇದೆ. ಅಷ್ಟು ಉತ್ತಮವಾದಂಥ ನಮ್ಮ ಇಲಾಖೆ. ಇವ್ರು ಯಾರು ನಮಗೆ ಸೌಲಭ್ಯ ಮಾಡಿಕೊಡೋ ಅಂಥದ್ದು, ಇನ್ನೊಂದು ಮಾಡಿಕೊಡೋ ಅಂಥದ್ದು ಏನೂ ಇಲ್ಲ. ಇವತ್ತು ಯಾರು ಇವ್ರ ಅವಶ್ಯಕತೆನೇ ಇಲ್ಲೇನು ಬಂದು ಖಂಡಿಸೋವಂಥ ಕೆಲಸನೇ ಇಲ್ಲ. ನಾನು ನೆಕ್ಸ್ಟ್ ಇವ್ರೇನೋ ಈಗೇನು ನಾವು ಸುಮ್ಗೆ ಏನೋ ಬಂದು ಬಗಳ್ಕೊಂಡು ಹೋಗ್ತಾರೆ, ಮಾತಾಡ್ತಾರೆ ಅಂದ್ಕೊಂಡಿದ್ದು. ಅಷ್ಟು ಜುಟ್ಟಿಡಿಯಕ್ಕೆ ಬಂದಾಗ ಯಾರೂ ಬಿಡೋದಿಲ್ಲ. ನೆಕ್ಸ್ಟಿಗೆ ಅವ್ರು ಯಾರೋ ಇಲ್ಲಿ ಒಳಗಡೆ ಬಂದರೆ ತಿರ್ಗಾ ನೀವು ಬರಬೇಕಾಯ್ತದೆ. ದೊಡ್ಡ ಮಟ್ಟದ ಇಶ್ಯೂ ದೊಡ್ಡ ಮಟ್ಟ ಆಗುತ್ತೆ. ಬೇರೆ ಏನೇನು ಆಗಬೇಕೋ ಹಾಗೆ ಆಗುತ್ತೆ. ಅವ್ರಿಗಂತೂ ಇಲ್ಲಿ ಯಾರು ಬೇರೆ ಬರೋಕ್ಕೆ ಅವಕಾಶ ಇಲ್ಲ. ನಮಗೆ ಅಧಿಕಾರಿ ಇದ್ದಾರೆ, ನಾವು ವರ್ತಕರಿದ್ದೀವಿ, ನಮ್ಮ ರೈತರಿದ್ದಾರೆ, ನಮ್ಮ ಶ್ರಮ ಇದೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ ಇಷ್ಟ ತನಕ ರೈತರ ಬಗ್ಗೆ ನಾವು ಕೂತ್ಕೊಳ್ಳೋದು. ಸುಮ್ಮನೆ ಕೂತ್ಕೊಂತೀವಾ? ನಮಗೂ ಜೀವನ ಬೇಕಲ್ಲ. ನಿಮ್ಮದೇ ವರ್ತಕರಿಗೆ ಹೇಳಿ ಕರ್ಕೊಂಡ್ ಬಂದಿರೋದಂತಲ್ಲ, ನಿಮ್ಮದೇ ವರ್ತಕರು ಕೆಲವು ಜನ ಕರ್ಕೊಂಡ್ ಬಂದಿರೋದಂತ ಹೇಳಿದ್ರು. ಎಲ್ಲಿಗೆ? ಅವ್ರು ಯಾರೋ ಒಬ್ರು 3 ಜನ ವರ್ತಕರಲ್ಲ. ಅವರು ಅವ್ಯಾವ ನೆನ್ನೆ ಬಂದಂಥವ್ರು ವರ್ತಕರಲ್ಲ, ನಮ್ಮ ಸಂಘದಲ್ಲಿಲ್ಲ. ಅವರು ಯಾವುದೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ. ಅವ್ರು ವ್ಯಾಪಾರ ಮಾಡೋಕ್ಕೆ ಹೇಗ್ತಿಲ್ಲ. ಒಬ್ಬ ರೈತರು ಸಂಪರ್ಕ ಮಾಡೋಕ್ಕೆ ಹೇಗ್ತಿಲ್ಲ. ಅವ್ರು ಎಲ್ಲಿದೆ ವ್ಯಾಪಾರ ತೋರಿಸಿ ಮಾಡಲಿ ರೈತರುಗಳು. ಅವ್ರ ಹತ್ರ ಕೈಲಾಗ್ಲಿಲ್ತಿಗೆ ಎಲ್ಲರನ್ನೂ ಬಳಸ್ಕೊಂತವ್ರೆ. ಕೈಲಾಗ್ಲಿಲ್ತಿಗೆ ಅವ್ರು 10 ಜನ ರೈತರು ಕರ್ಕೊಂಬಂದು ವ್ಯಾಪಾರ ಮಾಡಿ ಪಟ್ಟಿ ಕೊಡ್ಲಿ. ಅವರು ಅವಕಾಶ ಆಗಲ್ಲ, ಅವ್ರ ಕೈ ತಾಕತ್ತಿಲ್ಲ. ಸುಮ್ಗೆ ಕೆರ್ಕೊಂಡು ಕೆಲವು ಮಂಡಿಗಳಲ್ಲಿ ಪರ್ಚೇಸ್ ಮಾಡಿ ಮಾರ್ತಾರೆ. ಅವ್ರಿಗೂ ದುಡ್ಡು ಕೊಡಕ್ಕೆ ಹೇಗ್ತಿಲ್ಲ ಅವ್ರಿಗೆ. ಈಗ ಸೆಕೆಂಡ್ ಸೇಲ್ ಮಾಡ್ತಾರೆ. ಆ ಮಂಡಿಲ್ ತಗೊಂಡು ಅವರು ಸಂಪಾದನೆ ಮಾಡ್ಕೊಂಡು ಕೊಡೋವಂಥ ಆ ದುಡ್ಡುಗಳು ಕೊಟ್ಟಿಲ್ಲ. ಸಾಲನೂ ಐತೆ. ಅವ್ರ ನಮ್ಮ ಮಂಡಿಗಳು ವರ್ತಕರು ಕೊಡ್ಬೇಕು. ಅವರು ಕೊಡ್ಬೇಕು. ಅವರು ಅಂಥದ್ರಾಗೆ ಈ ಕೈಲಾಗ್ಲಿಕ್ಕೆ ಈ ಥರ ಈ ದುಡಿಮೆ ಮಾಡುವಂಥ ಒಂದು ಒಳ್ಳೆ ಮಾಧ್ಯಮ ಇದ್ರೆ, ಆದರೆ ಏನೋ ಏನೋ ಅದಕ್ಕೆ ಚಿಕ್ಕೆ ತರಬೇಕು. ಆ ಥರ ಒಂದು ಇಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತದೆ, ರೈತರು ಚೆನ್ನಾಗಿದ್ದಾರೆ, ಇಲ್ಲಿ ಯಾವುದೂ ತೊಂದರೆ ಇಲ್ಲ. ಇದಕ್ಕೆ ಅವರು 3 ಜನ ಅವ್ರನ್ನ ಕರ್ಕೊಂಬಂದು ಅವರು ಇದಕ್ಕೆ ಸೇರ್ಕೊಂಡು ಕೈಲಾಗ್ಲಿಲ್ದರು. ನಾಳೆ ಏನೋ ಸಿಗ್ತದೆ.